ನಾವು ಹೆಚ್ಚು ಅನುಕೂಲ ಆಗ್ತದೆ. ತಾವು ಹೋಗಿ ಅವ್ರು ಕಾಲಿಟ್ಕೊಂಡಿದ್ರಂತೆ 600 ಕೋಟಿ ಥೂ, ಅಸಹ್ಯ. ಒಬ್ಬ ಲೀಡ್ರಾಗಿಂತ ಮಾತಾಡಬಾರ್ದು. ₹1 ಏನಾದ್ರು ಅದರಲ್ಲಿ ನಾನು ತಪ್ಪಿದರೆ ನಾನು ರಾಜಕೀಯ ನಿವೃತ್ತಿ ಹೊಂತೀನಿ. ಅದರಲ್ಲಿ ನನ್ನ ತಪ್ಪನ್ನ ಅವರು ಪ್ರೂವ್ ಮಾಡಲಿ. ನಾನು ಯಾಕೆ ನನಗೇನು ಅಂಥದ್ದು ದರ್ದಿಲ್ಲ. ನಾನು ತಪ್ಪು ಮಾಡಿದ್ರಾಗ ಅವ್ರು ಕಾಲಿಟ್ಕೊತಿದ್ದೆ. ನಾನೇನು ತಪ್ಪು ಮಾಡಿಲ್ಲ. ಆದರೆ ಅವ್ರು ಪ್ರೂವ್ ಮಾಡದೆ ಹೋದರೆ ಅವರು ರಾಜಕೀಯದಿಂದ ನಿವೃತ್ತಿ ಹೊಂದಬೇಕು. ಕೇಳ್ರಿ ಚಾಲೆಂಜು. ಒಂದೇ ₹1, 600 ಕೋಟಿ ಬೇಡ, 1 ಕೋಟಿ ₹1 ಹಗರಣ ಇದ್ದರೆ ನಾನು ರಾಜಕೀಯ ನಿವೃತ್ತಿ ಹೊಂತೀನಿ. ಇಲ್ಲದ್ರೆ ಸುಮ್ಮನೆ ಬುಲ್ಡೆ ಬಿಡ್ತಾರಲ್ಲ ಕುಮಾರಸ್ವಾಮಿ ಅವರು, ಅದನ್ನು ದಯಮಾಡಿ ಕ್ಷಮೆ ಕೇಳಬೇಕು, ವಾಪಸ್ ತಗೋಬೇಕು ಅವರು. ಅದನ್ನು ಪ್ರೂವ್ ಮಾಡಲಿ. ಅದ್ರ ಬಗ್ಗೆ ಏನು ಇವ್ರು ಕಾಲಿಡ್ಕೊಳಕ್ಕೆ ಬಂದಿದ್ದೆ. ನಾನೇನೋ ತಪ್ಪು ಮಾಡಿದ್ರು ಕಾಲಿಡ್ಕೊತಿದ್ದೆ. ನಾನೇನು ತಪ್ಪು ಮಾಡಿಲ್ಲ. ಅದರಲ್ಲಿ ಸುಮ್ಮನೆ ಹಿಂಗೆ ಹೇಳಿಲ್ವಾ ಉಡಾಫೆ ಮಾತುಗಳು ಒಂಥರ ಹೇಳಿಲ್ವಾ ಅವ್ರಿಗೆ. ಅವ್ರ ಮಾತುಗಳೇ ಅಸಹ್ಯ ಆಯ್ತದೆ. ಜನಗಳಿಗೆ ಅಸಹ್ಯ ಆಯ್ತದೆ, ನಮಗೆಲ್ಲ ಅಸಹ್ಯ ಆಯ್ತದೆ ಅವ್ರ ಮಾತುಗಳು. ಆಧಾರ ಇಟ್ಕೊಂಡು ಮಾತಾಡಲಿ. ಅದ್ರ ಬಗ್ಗೆ ನಾವು ಉತ್ತರ ಕೊಡ್ತೀವಿ. ಆಧಾರ ಇಲ್ಲದೆ ಇರ್ತಕ್ಕಂಥ ಮಾತುಗಳು ಆಡೋದು ಅವ್ರಿಗೇನಾದ್ರು ಹೊಟ್ಟೆ ತೊಳಿಸ್ತಾ ಅದಲ್ಲ. ಪಾಪ ಅವ್ರಿಗೇನೋ ಒಂದು ಔಷಧಿ ಕೊಡಿಸ್ಬೇಕು ನಾವು ಇವಾಗ. ದೊಡ್ಡ ಹಗರಣ ಅಂತ ಹೇಳಿದ್ರು. ಹೌದಾ? ಕೋಟಿ ಏನೋ ಅಂತ ಹೇಳಿದ್ರು ಸರ್. ಯಾರು ನಂದ? ಆ ವಿಚಾರವಾಗಿ ನಮ್ಮ ಹೆಸರನ್ನ ಎತ್ತಬೇಡಿ ಅನ್ನೋ ಕಾರಣಕ್ಕೆ ತಾವು ಹೋಗಿದ್ದೀರಿ ಅನ್ನೋದು. ಥೂ, ಅಸಹ್ಯ. ಹೇಳಿಲ್ವಾ ನನ್ನ ಹೆಸರಲ್ಲ ರೀ. ಒಂದೇ ₹1 ಅದರಲ್ಲಿ ಏನಾದ್ರು ಕೂಡ ನಾನು ತಪ್ಪಿದರೆ ನಾನು ರಾಜಕೀಯ ನಿವೃತ್ತಿ. ಇಲ್ಲದ್ರೆ ಇವ್ರೇನು ಮಾಡ್ತಾರೆ ಕೇಳಿ. ಈ ಬಾಯಿ ಬಂದಂಗೆ ಬಡ್ಕೊಳ್ಳೋದನ್ನ ಬಿಟ್ಬಿಟ್ಟು ಮನೆ ಸೇರ್ಕೋತಾರೆ ಕೇಳಿ. ಸ್ವಲ್ಪ ಮಾತಾಡಬೇಕು. ಕೇಂದ್ರ ಮಂತ್ರಿ ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡಬೇಕು. ಸರ್, RSS ವಿಚಾರ ಮಟ್ಟಿಗೆ ತಾವು ಮನೆ ರೇಟ್ ಮಾಡಿದ್ರು. 9 ತಿಂಗಳ ಹಿಂದೆ ಇದರಲ್ಲಿ ಭಾಗವಹಿಸಿದ್ರು ಅಂತೇಳಿ ಈಗ ಅವ್ರನ್ನ ಯಾರು ಶಿಕ್ಷಕರುಗಳು ಸರ್ ಕಾರ್ಯಕ್ರಮದಲ್ಲಿ ಅದು ಗೊತ್ತಿಲ್ಲ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಮ್ಮ ಮಂತ್ರಿಗಳು ಉತ್ತರ ಕೊಡ್ತಾರೆ. ನಾವು ಹೆಚ್ಚು ಅನುಕೂಲ ಆಗ್ತದೆ. ತಾವು ಹೋಗಿ ಅವ್ರು ಕಾಲಿಟ್ಕೊಂಡಿದ್ರಂತೆ 600 ಕೋಟಿ. ಥೂ, ಅಸಹ್ಯ. ಒಬ್ಬ ಲೀಡ್ರಾಗಿಂತ ಮಾತಾಡಬಾರ್ದು. ₹1 ಏನಾದ್ರು ಅದರಲ್ಲಿ ನಾನು ತಪ್ಪಿದರೆ ನಾನು ರಾಜಕೀಯ ನಿವೃತ್ತಿ ಹೊಂತೀನಿ. ಅದರಲ್ಲಿ ನನ್ನ ತಪ್ಪನ್ನ ಅವರು ಪ್ರೂವ್ ಮಾಡಲಿ. ನಾನು ಯಾಕೆ ನನಗೇನು ಅಂಥದ್ದು ದರ್ದಿಲ್ಲ. ನಾನು ತಪ್ಪು ಮಾಡಿದ್ರಾಗ ಅವ್ರು ಕಾಲಿಟ್ಕೊತಿದ್ದೆ. ನಾನೇನು ತಪ್ಪು ಮಾಡಿಲ್ಲ. ಆದರೆ ಅವ್ರು ಪ್ರೂವ್ ಮಾಡದೆ ಹೋದರೆ ಅವರು ರಾಜಕೀಯದಿಂದ ನಿವೃತ್ತಿ ಹೊಂದಬೇಕು. ಕೇಳ್ರಿ ಚಾಲೆಂಜು. ಒಂದೇ ₹1, 600 ಕೋಟಿ ಬೇಡ, 1 ಕೋಟಿ ₹1 ಹಗರಣ ಇದ್ದರೆ ನಾನು ರಾಜಕೀಯ ನಿವೃತ್ತಿ ಹೊಂತೀನಿ. ಇಲ್ಲದ್ರೆ ಸುಮ್ಮನೆ ಬುಲ್ಡೆ ಬಿಡ್ತಾರಲ್ಲ ಕುಮಾರಸ್ವಾಮಿ ಅವರು, ಅದನ್ನು ದಯಮಾಡಿ ಕ್ಷಮೆ ಕೇಳಬೇಕು, ವಾಪಸ್ ತಗೋಬೇಕು ಅವರು. ಅದನ್ನು ಪ್ರೂವ್ ಮಾಡಲಿ. ಅದ್ರ ಬಗ್ಗೆ ಏನು ಇವ್ರು ಕಾಲಿಡ್ಕೊಳಕ್ಕೆ ಬಂದಿದ್ದೆ. ನಾನೇನೋ ತಪ್ಪು ಮಾಡಿದ್ರು ಕಾಲಿಡ್ಕೊತಿದ್ದೆ. ನಾನೇನು ತಪ್ಪು ಮಾಡಿಲ್ಲ. ಅದರಲ್ಲಿ ಸುಮ್ಮನೆ ಹಿಂಗೆ ಹೇಳಿಲ್ವಾ ಉಡಾಫೆ ಮಾತುಗಳು ಒಂಥರ ಹೇಳಿಲ್ವಾ ಅವ್ರಿಗೆ. ಅವ್ರ ಮಾತುಗಳೇ ಅಸಹ್ಯ ಆಯ್ತದೆ. ಜನಗಳಿಗೆ ಅಸಹ್ಯ ಆಯ್ತದೆ, ನಮಗೆಲ್ಲ ಅಸಹ್ಯ ಆಯ್ತದೆ ಅವ್ರ ಮಾತುಗಳು. ಆಧಾರ ಇಟ್ಕೊಂಡು ಮಾತಾಡಲಿ. ಅದ್ರ ಬಗ್ಗೆ ನಾವು ಉತ್ತರ ಕೊಡ್ತೀವಿ. ಆಧಾರ ಇಲ್ಲದೆ ಇರ್ತಕ್ಕಂಥ ಮಾತುಗಳು ಆಡೋದು ಅವ್ರಿಗೇನಾದ್ರು ಹೊಟ್ಟೆ ತೊಳಿಸ್ತಾ ಅದಲ್ಲ. ಪಾಪ ಅವ್ರಿಗೇನೋ ಒಂದು ಔಷಧಿ ಕೊಡಿಸ್ಬೇಕು ನಾವು ಇವಾಗ. ದೊಡ್ಡ ಹಗರಣ ಅಂತ ಹೇಳಿದ್ರು. ಹೌದಾ? ಕೋಟಿ ಏನೋ ಅಂತ ಹೇಳಿದ್ರು ಸರ್. ಯಾರು ನಂದ? ಆ ವಿಚಾರವಾಗಿ ನಮ್ಮ ಹೆಸರನ್ನ ಎತ್ತಬೇಡಿ ಅನ್ನೋ ಕಾರಣಕ್ಕೆ ತಾವು ಹೋಗಿದ್ದೀರಿ ಅನ್ನೋದು. ಥೂ, ಅಸಹ್ಯ. ಹೇಳಿಲ್ವಾ ನನ್ನ ಹೆಸರಲ್ಲ ರೀ. ಒಂದೇ ₹1 ಅದರಲ್ಲಿ ಏನಾದ್ರು ಕೂಡ ನಾನು ತಪ್ಪಿದರೆ ನಾನು ರಾಜಕೀಯ ನಿವೃತ್ತಿ. ಇಲ್ಲದ್ರೆ ಇವ್ರೇನು ಮಾಡ್ತಾರೆ ಕೇಳಿ. ಈ ಬಾಯಿ ಬಂದಂಗೆ ಬಡ್ಕೊಳ್ಳೋದನ್ನ ಬಿಟ್ಬಿಟ್ಟು ಮನೆ ಸೇರ್ಕೋತಾರೆ ಕೇಳಿ. ಸ್ವಲ್ಪ ಮಾತಾಡಬೇಕು. ಕೇಂದ್ರ ಮಂತ್ರಿ ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡಬೇಕು. ಸರ್, RSS ವಿಚಾರ ಮಟ್ಟಿಗೆ ತಾವು ಮನೆ ರೇಟ್ ಮಾಡಿದ್ರು. 9 ತಿಂಗಳ ಹಿಂದೆ ಇದರಲ್ಲಿ ಭಾಗವಹಿಸಿದ್ರು ಅಂತೇಳಿ ಈಗ ಅವ್ರನ್ನ ಯಾರು ಶಿಕ್ಷಕರುಗಳು ಸರ್ ಕಾರ್ಯಕ್ರಮದಲ್ಲಿ. ಅದು ಗೊತ್ತಿಲ್ಲ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಮ್ಮ ಮಂತ್ರಿಗಳು ಉತ್ತರ ಕೊಡ್ತಾರೆ.